ನಮಸ್ಕಾರ ಸ್ನೇಹಿತರೆ, ಶ್ರಮಣಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅದೇನೆಂದರೆ, ಇನ್ನು ಮುಂದೆ ಅಧಿಕಾರಿಗಳು ಅಥವಾ ಅಂಗನವಾಡಿ ಕಾರ್ಯಕರ್ತೆಯರು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಕೆಲವು ದಾಖಲೆಗಳನ್ನು ಪರಿಶೀಲನೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬಹುದು. ಹಾಗಾದರೆ ಯಾವ ದಾಖಲೆಗಳನ್ನು ಸಿದ್ಧವಾಗಿ ಇಟ್ಕೊಳ್ಬೇಕು, ಯಾರಿಗೆ ಗೃಹಲಕ್ಷ್ಮಿ ಯೋಜನೆಗೆ ಮತ್ತು ಹೊಸದಾಗಿ ಅರ್ಜಿ ಹಾಕಲು ಅವಕಾಶ ಸಿಗಬಹುದು, ಜಾತಿ ಪ್ರಮಾಣ ಪತ್ರ ಬೇಕೇ ಬೇಕಾ, ವೋಟರ್ ID ಕಾರ್ಡು ಕಡ್ಡಾಯವಾಗಿ ಇರಲೇಬೇಕಾ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತುಂಬ ಸರಳವಾಗಿ ತಿಳಿಸ್ಕೊಡ್ತೀನಿ. ಸೊ ಅದರಿಂದ ಯಾರೂ ಸಹ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಆಯಿತಾ? ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಈಗ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಮಾಹಿತಿಯನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಲಿಕ್ಕೆ ಮುಂದಾಗಿದೆ. ಇದಕ್ಕಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಒಂದು ಹೊಸ ಮೊಬೈಲ್ ಆ್ಯಪನ್ನು ಬಳಸ್ಕೊಂಡು ಮನೆಗೆ ಬರುವ ಸಾಧ್ಯತೆ ಇದೆ. ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ಪರಿಶೀಲನೆಗಾಗಿ ನಿಮ್ಮ ಹೆಸರು, ನಿಮ್ಮ ಪತಿಯ ಹೆಸರು, BPL ರೇಷನ್ ಕಾರ್ಡಿನ ವಿವರಣೆ ಅಥವಾ APL ಕಾರ್ಡ್ ಇರೋ APL ಕಾರ್ಡಿನ ವಿವರ, ನಿಮ್ಮ ಬ್ಯಾಂಕ್ ಅಕೌಂಟ್ ಮಾಹಿತಿ, ಫೋನ್ ನಂಬರ್, ವೋಟರ್ ID ಇವನ್ನೆಲ್ಲ ಕೇಳಿ ಮಾಹಿತಿಯನ್ನು ಪಡ್ಕೊಳ್ಬಹುದು. ಮತ್ತೊಂದು ವಿಷಯ ಅಂತಂದರೆ, ಬಹಳ ಜನರಲ್ಲಿ ಒಂದು ಪ್ರಶ್ನೆ ಮೂಡ್ತಿದೆ. ಈ ಗೃಹಲಕ್ಷ್ಮಿ ಯೋಜನೆ ಮಾಹಿತಿ ಪರಿಶೀಲನೆ ವೇಳೆಯಲ್ಲಿ ಜಾತಿ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕೇ ಬೇಕಾ ಅನ್ನೋದು. ಇದರ ಬಗ್ಗೆ ಸದ್ಯಕ್ಕೆ ಸರ್ಕಾರ ಯಾವುದೇ ರೀತಿಯ ಅಧಿಕೃತ ಆದೇಶ ಹೊರಡಿಸಿಲ್ಲ. ಆದ್ದರಿಂದ ಈ ಕ್ಷಣಕ್ಕೆ ಜಾತಿ ಪ್ರಮಾಣ ಪತ್ರ ಕಡ್ಡಾಯ ಎಂದು ಹೇಳಿಲ್ಲ, ಆದರೆ ಮುಂದೆ ಹೇಳಬಹುದಲ್ವಾ. ಸೊ ಅದಾಗಿ ನಮ್ಮ ಒಂದು ಮುಂಜಾಗ್ರತವಾಗಿ ರೆಡಿ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು. ಇನ್ನೊಂದು ಮುಖ್ಯ ವಿಷಯ ಅಂತಂದರೆ, ಹೊಸದಾಗಿ ಯಾರು ಅರ್ಜಿ ಹಾಕ್ಬೋದು, ಅಂದರೆ ಈ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಯಾರೆಲ್ಲ ಅರ್ಜಿಯನ್ನು ಹಾಕ್ಬೋದು ಅಂತ ನೋಡೋದಾದರೆ, ಇದುವರೆಗೂ ಗೃಹಲಕ್ಷ್ಮಿ ಯೋಜನೆ ಲಾಭ ಸಿಗದೇ ಇದ್ದವರು, ಅರ್ಹರಾಗಿರುವ ಮಹಿಳೆಯರು ಮತ್ತು ಈಗಾಗಲೇ ಹಣ ಪಡಿತಿರುವವರು, ಅಂದರೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಅಥವಾ ನಿಮ್ಮ ಮೊಬೈಲ್ ನಂಬರ್ ಏನಾದರೂ ಬದಲಾವಣೆ ಮಾಡಿರುವಂಥವರು, ಅಂಥವರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿ ಹಾಕ್ಬೋದು. BPL ಮತ್ತು APL ರೇಷನ್ ಕಾರ್ಡ್ ಇದ್ದವರು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಹರಾಗಿರ್ತಾರೆ. ಆದರೆ ಒಂದು ವಿಷಯ ಇಲ್ಲಿ ನೆನ್ಪಿಟ್ಕೊಳ್ಳಿ, IT ಮತ್ತು GST ಟ್ಯಾಕ್ಸನ್ನು ಕಟ್ಟುವಂಥವ್ರು, ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಪತಿ ಯಾರಾದರೂ ಈ IT ಮತ್ತು GST ಟ್ಯಾಕ್ಸನ್ನು ಕಟ್ತಾ ಇದ್ದರೆ ಅಂಥವರು ಈ ಗೃಹಲಕ್ಷ್ಮಿ ಯೋಜನೆಯ ಫಲ ಪಡೆಯೋದಕ್ಕೆ ಅರ್ಹರಾಗಿರೋದಿಲ್ಲ. ಸ್ನೇಹಿತರೆ, ಸರ್ಕಾರ ಯಾಕೆ ಇಷ್ಟೆಲ್ಲ ಮತ್ತೆ ಮರುಪರಿಶೀಲನೆ ಮಾಡಬೇಕು, ಮತ್ತೆ ಯಾಕೆಲ್ಲ ಮರುಪರಿಶೀಲನೆ ಮಾಡ್ತಿದೆ ಅನ್ನೋದು ನಿಮ್ಗೆ ಗೊತ್ತಾ? ಕೆಲವು ಕಡೆ ಒಂದೇ ಬ್ಯಾಂಕ್ ಅಕೌಂಟ್ಗೆ ಈ ಸರ್ಕಾರದಿಂದ ಬಂದಂತಹ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಒಂದೇ ಅಕೌಂಟ್ಗೆ ಜಮೆ ಆಗ್ತಾಯಿತ್ತು. ಜೊತೆಗೆ ಈಗಾಗಲೇ ಗೃಹಲಕ್ಷ್ಮಿ ಹಣ ಪಡಿತಾ ಇದ್ದಂಥ ಮಹಿಳೆ ಸತ್ತೋಗಿದ್ರು, ಅವರ ಖಾತೆಗೆ ಪುನಃ ಈ 2,000 ರೂಪಾಯಿ ಹಣ ಜಮೆ ಆಗ್ತಾ ಇರೋವಂಥದ್ದು ಈ ಪರಿಶೀಲನೆ ಮಾಡಿದಾಗ ಎಲ್ಲ ಮಾಹಿತಿಗಳು ಸಿಕ್ಕಿವೆ. ಅದರಿಂದ ಇಂತಹ ತಪ್ಪುಗಳು ಮತ್ತೆ ಆಗದೇ ಇರಲಿ. ಯಾರಿಗೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯಿಂದ ಬರೋ 2,000 ರೂಪಾಯಿ ಹಣ ಯಾರಿಗೆ ಅವಶ್ಯಕತೆ ಇದೆ, ಯಾರಿಗೆ ಸಿಗಬೇಕು, ಅರ್ಹರಾಗಿರೋರು ಯಾರಿದ್ದಾರೆ ಅಂಥವ್ರಿಗೆ ಮಾತ್ರ ತಲುಪಬೇಕು ಅನ್ನೋದು ಸರ್ಕಾರದ ಒಂದು ಉದ್ದೇಶ ಆಗಿದೆ. ಆದ್ದರಿಂದ ಎಲ್ಲ ಪರಿಶೀಲನೆಗಳನ್ನ ಮಾಡೋದಕ್ಕೆ ಕೆಲವು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಹಾಗಾಗಿ ಯಾರೂ ಸಹ ಭಯಪಡೋ ಅವಶ್ಯಕತೆ ಇಲ್ಲ, ಆಯಿತಾ? ನೀವು ಅರ್ಹರಾಗಿದ್ದರೆ, ನಿಮ್ಮೆಲ್ಲ ದಾಖಲೆಗಳು ಸರಿಯಾಗಿದ್ದರೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಕೊನೆಯದಾಗಿ ನನ್ನ ಒಂದು ಸಲಹೆ ಸ್ನೇಹಿತರೆ ನಿಮಗೆ, ಈಗ ಸರ್ಕಾರದಿಂದ ಅಂದರೆ ಮನೆಗೆ ಅಧಿಕಾರಿಗಳು, ಈ ಅಂಗನವಾಡಿ ಕಾರ್ಯಕರ್ತೆಯರು ಬರ್ತಾರೆ ಗೃಹಲಕ್ಷ್ಮಿ ಯೋಜನೆ ಮಾಹಿತಿ ಪರಿಶೀಲನೆ ಮಾಡೋದಕ್ಕೆ. ಈ ವಿಷಯ ಗೊತ್ತಾಗಿದ ತಕ್ಷಣ ಕೆಲವು ಮೋಸಗಾರರು ಅಂತಂದರೆ ಈ ವಂಚನೆ ಮಾಡುವಂಥ ಜನ ಏನು ಮಾಡ್ತಾರೆ, ಈ ನಕಲಿ ಅಧಿಕಾರಿಗಳ ಹೆಸರನ್ನು ಹೇಳ್ಕೊಂಡು ಬರುವ ಸಾಧ್ಯತೆಗಳು ಇರ್ತವೆ. ಸೊ ಆದ್ದರಿಂದ ನಿಮ್ಮ ಜಾಗೃತಿಯಲ್ಲಿ ನೀವಿರೋದು ಒಳ್ಳೆಯದು. ಸರ್ಕಾರ ಈ ಗೃಹಲಕ್ಷ್ಮಿ ಯೋಜನೆ ಮಾಹಿತಿ ಪರಿಶೀಲನೆ ಯಾವ ದಿನಾಂಕದಿಂದ ಪ್ರಾರಂಭ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಯಾವುದೇ ದಿನಾಂಕವನ್ನು ಪ್ರಕಟಣೆ ಮಾಡಿಲ್ಲ. ಇದರ ಬಗ್ಗೆ ಅಧಿಕೃತವಾದಂಥ ದಿನಾಂಕ ಸರ್ಕಾರನೇ ಘೋಷಣೆ ಮಾಡಿದಾಗ ನಮ್ಮ ಶ್ರಮಣಿ ಚಾನಲಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯೋಗವಾಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ನಮ್ಮ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಕುಟುಂಬದವರಿಗೂ ಸ್ನೇಹಿತರಿಗೂ ತಪ್ಪದೆ ಶೇರ್ ಮಾಡಿ, ಆಯಿತಾ? ಇದೇ ರೀತಿ ಸರ್ಕಾರಿ ಯೋಜನೆಗಳಾದಂತಹ ಗೃಹಜ್ಯೋತಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ ಮತ್ತು ಸರ್ಕಾರದ ಇತರ ಯೋಜನೆಗಳ ಬಗ್ಗೆ ಮಾಹಿತಿಗಾಗಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಉಪಯುಕ್ತವಾದಂಥ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಶ್ರಮಣಿ, ನಿಖರ ಮಾಹಿತಿ ಜನರ ಹಿತಕ್ಕಾಗಿ.